ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ವೀರ. ಹಂಪಿಯಲ್ಲಿನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ನಾ ಬಂದೆ ಈಗ ವಿಜಯ ವಿಠಲನ ಮಂದಿರ ತೋರಿಸೋಣ ಅಂತ ಬಂದೆ ನಿಮಗೆ. ಇಲ್ಲಿ ಕಾಣ್ತಾ ಇರೋದೆ ಕಲ್ಲಿನ ತಬಲಗಳು, ಮ್ಯೂಸಿಕ್ ಬರ್ತಕ್ಕಂಥ ಕಲ್ಲಿನ ಕಂಬಗಳು ಅಂದ್ಕೊಳ್ಳಿ. ನೋಡೋಣ ಹೋಗ್ಬಿಟ್ಟು ಮೇಲೆ ತಬಲಗಳನ್ನು ಬಾರಿಸೋಣ ಅಂತಲೇ ಟ್ರೈ ಮಾಡಿದೆ, ಹತ್ತೋಣ ಅಂತ. ಆದರೆ ಅಲ್ಲಿ ವರ್ಕ್ ನಡೀತಾ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ, ಹೋಗಕ್ಕೆ ಆಗ್ತಿಲ್ಲ ನೋಡಿ. ಏನೋ ಗೊತ್ತಿಲ್ಲ, ಏನೋ ತಲೆ ಮೇಲೆ ಬಿಡ್ಬೋದು ಏನೋ ಅಂತ ಒಳಗಡೆನೂ ಬಿಡ್ತದೆ, ನನಗೇನೋ ಗೊತ್ತಿಲ್ಲ. ಮಂದಿರದ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಏನೋ ಇಲ್ಲಿ ಶಾಸನ ಇದೆ, ನೋಡ್ಬಿಡೋಣ. ಇದು ನಮಗಂತೂ ಓದೋಕ್ಕೆ ಬರೋ ಥರ ಕಾಣ್ತಾ ಇಲ್ಲ, ಟ್ರೈ ಮಾಡ್ತಾ ಇದ್ದೀನಿ. ಹಳೆಗನ್ನಡ ಇಲ್ಲ ಸಂಸ್ಕೃತ ಎರಡೂ ಮಿಕ್ಸ್ ಇದೆ. ತಿರುಮಲಾಂಬ ಸುವರ್ಣರಾಯ ಚಿನ್ನಂಬ ಏನೋ ಇದೆ. ಒಟ್ನಲ್ಲಿ ಓದಿದೆ, ತಪ್ಪೋ ಸರಿ ಗೊತ್ತಿಲ್ಲ, ಒಟ್ನಲ್ಲಿ ಓದಿದೆ. ಸಾಹಸ ಅಂತೂ ಮಾಡಿದೆ ಓದೋಕ್ಕೆ ಅಂತ. ಒಳಗಡೆ ಹೋಗೋಣ. ಮಂದಿರದ ಒಳಗಡೆ ಎಂಟ್ರಿ ಕೊಟ್ಟೆ. ತುಂಬ ಜನನೂ ಇದ್ದಾರೆ ಒಳಗಡೆ ಅನಿಸುತ್ತೆ. ಇಲ್ಲಿ ಬಂದು 5 ಮಂಟಪಗಳು ಅಂತ ಹೇಳ್ತಾರೆ. ಈ ಕಂಬಗಳೇನು ಸುತ್ತ ಇದೆಯಲ್ಲ, ಈ ಕಂಬಗಳಿಗೆ ಒಂದು 5 ಮಂಟಪಗಳ ಹೆಸರು ಅಂತ ಹೇಳ್ತಾರೆ. ಅದು ಮೊದಲನೇದು ಮುಖಮಂಟಪ, ರಂಗಮಂಟಪ, ಮಧ್ಯ ಮಂಟಪ, ಅಂತರಾಳ, ಸುಖನಾಸಿ ಅಥವಾ ಗರ್ಭಗೃಹ ಅಂತಲೂ ಹೇಳ್ತಾರೆ. ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಅಲ್ಲಿ ನೋಡಿ ಜಯ ವಿಜಯರ ಒಂದು ವಿಗ್ರಹ, ಜಯಂದು ಮುಕ್ಕಾಗಿದೆ. ಇನ್ನೂ ಒಂದು ವಿಗ್ರಹ ನೋಡೋಣ, ಇದೇನೋ ಇಲ್ವೋ ಗೊತ್ತಿಲ್ಲ. ಮೋಸ್ಟ್ಲಿ ನನಗೆ ಗೊತ್ತಿರೋ ಹಾಗೆ ಇರಲಿಕ್ಕಿಲ್ಲ, ನೋಡೋಣ. ಇಲ್ಲ, ಈ ಜಾಗದಲ್ಲಿ ವಿಜಯಂದು ವಿಗ್ರಹ ಇರಬೇಕು. ಇವರಿಬ್ಬರು ದ್ವಾರಪಾಲಕರು ವಿಷ್ಣುವಿಗೆ. ವಿಷ್ಣು ಅಂದರೆ ಒಂದೇ, ವಿಠಲನ ಅಂದ್ರೂ ಒಂದೇ. ನೋಡಿ ಒಳಗಡೆ ಗರ್ಭಗುಡಿಯ ಒಳಗಡೆ ಹೋಗೋಣ. ಇಲ್ಲಿ ಬಂದುಬಿಟ್ಟು ವಿಗ್ರಹಗಳಂತೂ ಇಲ್ಲ, ನಾಶ ಮಾಡಿದ್ದಾರೆ. ಆಕ್ರಮಣಕಾರರು ಅಂತ ಹೇಳ್ತಾರೆ, ಇಲ್ಲ ನಿಧಿಗೋಸ್ಕರ ಏನಾದರೂ ಆಗಿರ್ಬೋದು ಅಂತಲೂ ಹೇಳ್ತಾರೆ. ಹೇಳೋಕ್ಕಾಗಲ್ಲ, ಇತಿಹಾಸ ಅಲ್ವಾ. ದೊಡ್ಡವ್ರು ಹೇಳಿದ್ದು ನಾವು ಕೇಳಿದ್ದು. ಒಟ್ಟಿನಲ್ಲಿ ಭೀಕರವಾಗಿ ಗುಡಿಯನ್ನು ಧ್ವಂಸ ಮಾಡಿದ್ದಾರೆ. ನನಗೊಂದು ಇಲ್ಲಿ ಕ್ವಶನ್ ಮಾರ್ಕ್ ಏನು ಉಳ್ಕೊಳ್ಳುತ್ತೆ ಅಂತಂದರೆ, ನನಗಂತಲ್ಲ ಎಲ್ರಿಗೂ ಉಳ್ಕೊಳ್ಳುತ್ತೆ. ವಿರೂಪಾಕ್ಷನ ಮಂದಿರ ಜೀರ್ಣೋದ್ಧಾರ ಆಗಿದೆ ಆಕ್ರಮಣದ ನಂತರನೂ, ಈ ವಿಠಲನ ಮಂದಿರ ಜೀರ್ಣೋದ್ಧಾರ ಆಗಲಿಲ್ಲ ಯಾಕೆ ಅಂತ ಎಲ್ರಿಗೂ ಕ್ವಶನ್ ಮಾರ್ಕ್ ಇದೆ. ನನಗೂ ಬಂತು ಅಂತ ಜಸ್ಟ್ ನಿಮಗೆ ತಿಳಿಸ್ತಾ ಇದ್ದೀನಿ. ಏನಕ್ಕೆ ಇದನ್ನು ಜೀರ್ಣೋದ್ಧಾರ ಮಾಡಲಿಲ್ಲ ಮತ್ತು ಪ್ರಯತ್ನ ಪಡಲಿಲ್ಲ ಅಂತ. ಇದು ಬಂದುಬಿಟ್ಟು ಪ್ರದಕ್ಷಿಣೆ ಪಥ ಅಂತ. ಕೆಳಗಡೆ ನಮ್ಮ ವಿಠಲನ ಮುರ್ಸ್ತು ನಾವೇನಾಗ್ತೀವಲ್ಲ ಮಂದಿರಗಳಲ್ಲಿ ಎಲ್ಲಾದರೂ, ನಾವು ದೇವ್ರ ದರ್ಶನ ಮಾಡಿಬಿಟ್ಟು ಒಳಗಡೆಯಿಂದ ಹೊರಗಡೆಗೆ ಆ ಥರ. ಕತ್ಲ ಕೋಣೆ, ಒಂಥರ ಸ್ವರಂಗ ಮಾರ್ಗ ಅಂತ ಥರ ಇದೆ ಅಂತಲ್ಲ ನೋಡೋಕ್ಕೆ. ಇಲ್ಲಿಂದ ಪ್ರದಕ್ಷಿಣೆ ಮಾಡಿಕೊಂಡು ಹೋಗೋದು. ಎಷ್ಟು ಕತ್ಲಿದೆ ನೋಡಿ. ಇಲ್ಲೇನು ಮೇಲ್ಗಡೆ ಏನೋ 4 ಕಿಂಡಿಗಳಿದೆ, ಆ ಕಿಂಡಿಗಳಿಂದ ಬರ್ತಕ್ಕಂಥ ಇದು ಬೆಳಕು. ಅಷ್ಟು ಬಿಟ್ಟರೆ ಏನಿಲ್ಲ, ಟಾರ್ಚ್ ಹಾಕಿದ್ರೂ ಕಾಣೋದಿಲ್ಲ ಏನು. ಚೆನ್ನಾಗಿದೆ ಕುತ್ಕೊಂಡು ನೋಡಿ. ಮೇಲೆ ಈ ಬೆಳಕೇನು ಬೀಳ್ತಿದೆಯಲ್ಲ, ಅಲ್ಲಿ ಮೇಲೆಗಡೆ 4 ಕಿಂಡಿಗಳನ್ನು ಕೆತ್ತಿದ್ದಾರೆ. ಅದನ್ನು ಇಂದ ಒಳಗಡೆ ಬೆಳಕು ಬರ್ತದೆ. ನಾವಿಲ್ಲಿಂದ ಹೊರಗಡೆ ಹೋದರೆ ಮತ್ತೆ ಗರ್ಭಗುಡಿಯ ಮುಂದಿನ ದ್ವಾರದಲ್ಲಿ ತಲುಪ್ತೀವಿ. ಮತ್ತೆ ಇಲ್ಲಿ ಹೀಗಿದೆ ನಾವು ನೋಡ್ತಾ ಇದ್ದೀವಲ್ಲ, ಇದು ಸಭಾ ಮಂಟಪ ಅಂತಾರೆ. ಸಭಾ ಮಂಟಪ ಹೆಂಗೆ ಹೇಳೋದಂದರೆ ನಿಮಗೆ, ಇದು ಬಂದ್ಬಿಟ್ಟು ಪ್ರವಚನೆಗೋಸ್ಕರ ಯಾರಾದರೂ ನಮ್ಮ ಪ್ರವಚನಕಾರರು ಇರ್ತಾರಲ್ವ, ಅವರು ಪ್ರವಚನ ಮಾಡ್ತಕ್ಕಂಥ ಸ್ಥಳ ಸಭಾ ಮಂಟಪ ಇದು.
ತುಂಬ ದೊಡ್ಡದಾಗಿದೆ. ಅದ್ಭುತವಾದ ಕೆತ್ತನೆಗಳು ನೋಡಿ ಹಿಂದ್ಗಡೆ. ನಮ್ಮ ವಿಜಯನಗರದ ರಾಜರು ಇಲ್ಲ ನಮ್ಮ ಶ್ರೀಕೃಷ್ಣ ದೇವರಾಯರು ಕಟ್ಟಿಸಿರ್ತಕ್ಕಂಥ ಮಂದಿರ ಅಥವಾ ಸಭಾ ಮಂಟಪ ಅಂತ. ಹಿಂದ್ಗಡೆ ಸಪೋರ್ಟಾಗಿ ಈಗ ಹೊಸದಾಗಿ ನಮ್ಮ ಗೌರ್ಮೆಂಟ್ನವರು ಹಾಳಾಗಬಾರ್ದು, ಮುಂದಿನ ಪೀಳಿಗೆ ನೋಡಬೇಕು ಅಂತ ಒಂದು ಸಪೋರ್ಟಾಗಿ ಕಟ್ಟಿರೋದು. ಏನೋ ಅಲ್ಪ ಸ್ವಲ್ಪ ಉಳ್ಕೊಂಡಿದೆ, ಅದನ್ನು ಕಾಪಾಡ್ತಾ ಇದ್ದಾರೆ ನಮ್ಮ ಗೌರ್ಮೆಂಟ್ನವರು. ಒಳಗಡೆಯಿಂದ ನೋಡೋಣ. ಪ್ರತಿಯೊಂದು ಕಲ್ಲಿಗೂ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಕಲಾಕೃತಿಗಳನ್ನು ಕೆತ್ತನೆ ಮಾಡಿದ್ದಾರೆ ನಮ್ಮ ಹಿರಿಯರು ಅಥವಾ ಪೂರ್ವಿಕರು. ಇದನ್ನು ಸಾಲು ಮಂಟಪನೇ ಅಂತ ನೋಡಿ. ಗುಡಿ ಆವರಣದಲ್ಲಿ ಸುತ್ತಮುತ್ತ ನೋಡಿದ್ರು, ಯಾವ ಕಡೆಯಿಂದ ಗಮನಿಸಿದ್ರು, ಎಲ್ಲಿ ನೋಡಿದ್ರು ಸಾಲು ಸಾಲು ಕಂಬಗಳ ಮಂಟಪಗಳು ಕಾಣ್ತವೆ. ಇದೂ ವಿಠಲನ ಮಂದಿರದ ಆವರಣದಲ್ಲಿರ್ತಕ್ಕಂಥ ಒಂದು ಮಂದಿರ, ಚಿಕ್ಕದಾಗಿರ್ತಕ್ಕಂಥದ್ದು. ಒಳಗಡೆ ಹೋಗಿನೂ ಗರ್ಭಗುಡಿಯನ್ನು ನೋಡೋಣ. ನೋಡಿ ಎಷ್ಟು ನನಗೆ ಗರ್ಭಗುಡಿಯ ಆವರಣ ನೋಡ್ತಾ ಇದ್ದರೆ ಇದು ಒಂದು ಶಿವನ ಮಂದಿರ ಆಗಿರ್ಬೋದೇನೋ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ನಾವು ಮೋಸ್ಟ್ಲಿ ನೋಡಿದ್ರೆ ಅರ್ಥ ಆಗುತ್ತೆ, ಶಿವನ ಆಕೃತಿಯಲ್ಲೇ ಅದು ಕಲ್ಲು ಇರೋದ್ರಿಂದ ಹಂಗೆ ಅನ್ನಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಮೇಲಿನ ಛಾವಣಿ ಆಗಿರ್ಬೋದು ಎಲ್ಲ ಕಲ್ಲಲ್ಲಿ ಫ್ಲವರನ್ನು ಬಿಡಿಸಿದ್ದಾರೆ. ಶಿವನ ವಿಗ್ರಹ ಅಲ್ಲ, ಲಿಂಗ ಅಂತಲ್ಲ, ಹಂಗೆ ಅನ್ನಿಸ್ತಾ ಇದೆ ನೋಡಿದ್ರೆ. ನೋಡಿ ಎಷ್ಟು ಭದ್ರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. 600-700 ವರ್ಷ ಆದ್ರೂ ನೂರಾರು ಆಕ್ರಮಣಗಳ ನಂತರ ಸಾವಿರಾರು ಅಥವಾ ಲಕ್ಷಾಂತರ ಜನ ಬಂದು ಆಕ್ರಮಣ ಮಾಡಿದ್ರೂ ಅಲ್ಪ ಸ್ವಲ್ಪ ಉಳಿದಿರೋದು. ಅಂದರೆ ಎಷ್ಟು ಗಟ್ಟಿಮುಟ್ಟಾಗಿ ನಮ್ಮವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದನ್ನು ಮಂದಿರದ ಆವರಣನೇ. ನಾವು ವಿಜಯ ವಿಠಲನ ಮಂದಿರದ ಆವರಣದಲ್ಲಿ ಹಲವಾರು ಮಂಟಪಗಳು ಹಾಗೆ ದೇವಸ್ಥಾನಗಳನ್ನು ನೋಡ್ಬೋದು. ನಮ್ಮ ಹಂಪಿ ಬಂದ್ಬಿಟ್ಟು ದೇವಸ್ಥಾನಗಳ ತವರು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಸಾಲು ಸಾಲಾಗಿ ಮಂಟಪಗಳನ್ನು ತೆಗೆದಿದ್ದಾನೆ. ನೋಡ್ಲಿಕ್ಕೆ 2 ಕಣ್ಣು ಸಾಲದು. ಕೈ ಬೀಸಿ ಎಲ್ಲರೂ ಕರೀತಾ ಇದೆ ನೋಡಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ನೋಡ್ತಾ ಇದ್ರೆ. ನನಗೆ ಏನೋ ಮನಸ್ಸಲ್ಲಿ ಒಂದು ಬೇಜಾರು ಇದೆ. ವಿಜಯ ವಿಠಲನ ಮಂದಿರದ ಹಿಂದುಗಡೆಯಿಂದ ತೋರಿಸಿದೆ ನಿಮಗೆ. ಮತ್ತೊಂದು ಸಾರಿ ಹೇಳ್ಬೇಕಂತಂದರೆ ನೋಡಿ, ಇದನ್ನ ನಿರ್ಮಾಣ ಮಾಡಬೇಕು ಅಂತಂದರೆ ಕಷ್ಟ ಸಾಧ್ಯ. ಈಗಿನ ಕಾಲದ ಜನಗಳಿಗೆ ಅಥವಾ ಇಂಜಿನಿಯರ್ಸ್ಗಾಗಿರ್ಬೋದು, ಆರ್ಕಿಟೆಕ್ಚರ್ಸ್ಗಾಗಿರ್ಬೋದು, ಏನೇ ಆಗಲಿ ಇಂಪಾಸಿಬಲ್ ಅಂತ ಹೇಳ್ತೀನಿ ಇದನ್ನು ಈ ಥರ ಎಲ್ಲ ಮಾಡೋಕ್ಕೆ ನಮ್ಮ ಕೈಯಿಂದ ಅಲ್ವಾ. ಮಾಡ್ಬೋದು, ಬಟ್ ಇವ್ರ ಥರ ಮಾಡೋಕ್ಕಾಗಲ್ಲ. ನಮ್ಮ ಪೂರ್ವಿಕರ ಥರ ಕಲಾ ಶಿಲ್ಪಿಗಳು
ಯಾರೂ ಇಲ್ಲ. ವಾಸ್ತುಶಿಲಾ ಏನು ಹೇಳ್ತಾರಲ್ವ ಆ ಥರ. ಅದು ವಿಜಯ ವಿಠಲನ ಮಂದಿರದ ಇನ್ನೊಂದು ದ್ವಾರ, ಬಾಗಿಲು, ಗೋಪುರ ಅಥವಾ ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ವಿಜಯ ವಿಠಲನ ಮುಖ್ಯ ದ್ವಾರ. ಅಂದರೆ ಮೊದಲು ಮುಖ್ಯ ದ್ವಾರದಿಂದನೇ ಹೊರಗಡೆ ಬಿಡ್ತಾಯಿದ್ರು, ಈಗ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ಅದು ತೋರಿಸಿರ್ಲಿಲ್ಲ ನಿಮಗೆ, ಅದನ್ನೇ ತೋರಿಸೋಣ ಅಂತ ಹೊರಗಡೆ ಕರ್ಕೊಂಬಂದೆ. ಮೊದಲು ಒಳಗಡೆ ಈ ಕಡೆಯಿಂದನೇ ಬಿಡೋರು, ಈಗೇನೋ ರಿಪೇರಿ ಇರ್ಬೋದು, ಅದಕ್ಕಾಗಿಯೇ ಕ್ಲೋಸ್ ಮಾಡಿದ್ದಾರೆ ಅಂತ ಅನ್ಕೊತಾ ಇದ್ದೀನಿ. ಸೊ ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ಹೊರಗಡೆ ಬಂದು ನೋಡಿ ಇದೆ, ಮೊದಲು ಈ ಕಡೆಯಿಂದನೇ ಹೊರಗಡೆ ಬಿಡೋದು. ಹಾಗೆ ನಿಮಗೆ ನಾನು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್.